ನಮಸ್ಕಾರ. ಇದು ನಮ್ಮ ಗ್ರಾಮೀಣ ಮತ್ತು MRT ಏನು ವಿಭಾಗಗಳು ಅದಾವ ಗಾಂಧಿನಗರದಲ್ಲಿ ಸುಮಾರು ವರ್ಷದಿಂದ ಇಲ್ಲಿ ಈ ತರದ ಒಂದು ನೀರು ಬಂದು ನಿಂದ್ರ ಅಂತ ಪ್ರಾಬ್ಲಮ್ ಇದ್ದಿದ್ದಿಲ್ಲ. ಇದು ಯಾವಾಗ ನಮ್ದು ಹೈವೇ ಎಕ್ಸ್ಟೆಂಡ್ ಆಗಿ ಹೈಟ್ ಆಯ್ತು, ಅದ್ರ ಮೇಲೆ ಬರ್ತಕ್ಕಂಥ ಭಾಗದಿಂದ ಮೇಲ್ಮಟ್ಟದಲ್ಲಿ ಅದು ಇರೋದ್ರಿಂದ ಅದರಿಂದ ನೀರು ಬರ್ತಕ್ಕಂಥದ್ದೆಲ್ಲ ಬಂದು ಇಲ್ಲಿ ಶೇಖರಣೆ ಆಗ್ತಾ ಇದೆ. ಇಂದು ಕೂಡ ನಾವು ನ್ಯಾಷನಲ್ ಹೈವೇ ಅವರು ಅಥಾರಿಟಿಗೆಲ್ಲ ಕರೆಸಿ ತೋರಿಸಿದಕ್ಕೇನೋ ಒಂದು ವ್ಯವಸ್ಥೆ ಮಾಡಿಕೊಡ್ರಿ, ನಮ್ಗೆ ಇಲ್ಲಿ ಸಾರ್ವಜನಿಕರು ನಾವು ಅಧಿಕಾರಿಗಳಾಗ್ಲಿ ನಮ್ಗೆ ಯಾವ್ದೋ ನಮ್ಮ ಆಫೀಸಿಗೆ ವಿಸಿಟ್ ಮಾಡೋರಿಗೆ ಬಹಳ ತೊಂದರೆ ಆಗ್ತಾ ಇದೆ, ನಾವ್ ಇಲ್ಲೊಂದು ಗಾಡಿ ಇಟ್ಟು ಅಲ್ಲಿಂದ ಒಳಗೆ ಬರ್ಬೇಕಾಗಿದೆ, ಅದನ್ನ ಏನ್ ಮಾಡ್ರಿ ಅಂದ್ವಿ. ಅವರು ಕೂಡ ಮಾಡ್ತೀವಿ ಅಂದ್ರೆ ಇನ್ನೂ ಮಠ ಮಾಡ್ಲಿಲ್ಲ. ಪಾಪ ನಮ್ಮ ಸಿವಿಲ್ ಎಕ್ಸಿಕ್ಯೂಟಿವ್ ಇದು ಮಳಿ ಬಂತಪ್ಪ ಅಂತಂದ್ರೆ ಇವರು ನಮ್ಮ ಸಿವಿಲ್ ಎಕ್ಸಿಕ್ಯೂಟಿವ್ ಒಳಗಾರ ಅಂತ ಅವರು ಕೂಡ 2 ಮೋಟರ್ ಹಚ್ಚಿ ನೀರು ತೆಗೆದೇ ಒಂದು ಕೆಲಸ ಆಗ್ಬಿಟ್ಟೈತೆ. ನಮ್ಮ ಸೊಫಿಸ್ಟಿಕೇಟೆಡ್ ನಮ್ದು ಮೀಟರ್ ಟೆಸ್ಟಿಂಗ್ ಲ್ಯಾಬ್ಸ್ ಇದಾವೆ, ಎಲ್ಲ ಅದಾವೆ. ಸುಮಾರು ಜಿಲ್ಲಾದ್ಯಂತ ಮತ್ತು ಝೋನಲ್ ಬಿಜಾಪುರ, ಬಾಗಲಕೋಟೆ, ಇಂಡಿಯಿಂದ ಕೂಡ ಇಲ್ಲಿ ಬಂದು ಮೀಟರ್ ಟೆಸ್ಟಿಂಗ್ ಇಲ್ಲೇ ಮಾಡಿಸ್ಕೋಬೇಕಂತ ಒಂದು ವ್ಯವಸ್ಥೆ ಇರೋದ್ರಿಂದ ಅವ್ರಿಗೆ ಬರೋರೆಲ್ಲ ತೊಂದರೆ ಆಗ್ತಾ ಇದೆ. ಏನ್ ಮಾಡ್ಬೇಕಂತ ತಿಳಿತಾ ಇಲ್ಲ. ನಾವೇ ನಮ್ಮ ಸಿವಿಲ್ ವಿಂಗ್, ನಮ್ಮ MD ಅವ್ರಿಗಾಗ್ಲಿ, ನಮ್ಮ ಚೀಫ್ ಅವ್ರಿಗಾಗ್ಲಿ ಹೇಳ್ಕೊಂಡು ನಾವು ಮೋಟರ್ ಹಚ್ಚೋದು, ನೀರ್ ತೆಗೆಯೋದು ಈ ಒಂದು ಪರಿಸ್ಥಿತಿಲಿ ಬಂದಿದೆ. ಈಗೂ ಕೂಡ ತಾವು ನೋಡ್ಬೋದು, ಮೋಟರ್ ಹಚ್ಚೆ ನೀರ್ ತೆಗಿಬೇಕು ನಾವು, ಇಲ್ಲ ಅಂತಂದ್ರೆ ಮತ್ತೆ ಹಿಂಗೆ ಬಿಟ್ಬಿಟ್ರು ಅಂದ್ರೆ ಪೂರ್ತಿ ನೀರೆಲ್ಲ ನಮ್ಮ ಒಳಗ್ ಹೋಗೋ ಸಾಧ್ಯತೆ ಇದೆ. ಹಾಗಾಗಿ ಇದೇ ನಮ್ಮ ವೆಹಿಕಲ್ ಇಟ್ಟಿರ್ತೀವಿ ಸರ್, ಇಲ್ಲಿ 4 ವೀಲರ್ದಾಗ ಯಾರು ಒಂದ್ 4 ವೀಲರ್ ಇರ್ತತಲ್ಲ ಅದ್ರ 4-5 ಜನ ಬರ್ತಾರ, ಮತ್ತೆ ಅಲ್ಲಿ ಇಳಿದು ಮತ್ತೆ ಹಿಂಗ್ ವಾಪಸ್ ಹೋಗ್ತಾರ. ಈ ಮಳಿ ಬಂದಾಗ ಅಷ್ಟೇ ಇದಾಗುತ್ತೆ ಸರ್, ಬೇರೆ ಟೈಮ್ನಾಗ ಏನ್ ಸಮಸ್ಯೆ ಆಗಂಗಿಲ್ಲ. ಅತಿಯಾದ ಮಳಿ ಬಂತಪ್ಪ ಅಂದ್ರೆ ಇದಾಗ್ತದೆ. ಏನಾಗಿದೆ, ಮೊದ್ಲು ಇಲ್ಲಿ ನಮ್ ಡೈರೆಕ್ಟ್ ಆಗಿ ಇಲ್ಲಿ ಮಳಿ ಬಂದ್ ನೀರು ಇಲ್ಲಿ ಬರೋದು, ನಮ್ಗೆ ಅದ್ರದ್ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಬಂದಿದ್ ನಾವ್ ಏನಾರ ಮಾಡ್ಬೋದು. ಹೊರಗಿಂದ ಏನ್ ಬರ್ತಾ ಇದೆ, ಹೈವೇ ಇಂದ ಆ ಕಡೆಯಿಂದ ಏನಿದೆ ಅಲ್ಲ, ಹೈವೇದೆಲ್ಲ ನೀರು ಇಲ್ಲಿ ಬರ್ತಾ ಇದೆ. ಮುಂದೆ ತಾವ್ ನೋಡ್ಬೋದಲ್ಲಿ ಹೈವೇ ಬಾಜುಕ್ ಏನದು ಕಾಲುವೆ ಮಾಡಿದ್ದಾರೆ, ಅದ್ರಲ್ಲಿ ಒಂದ್ ಸ್ವಲ್ಪ ನೀರು ಹೋಗುದಿಲ್ಲ. ಅಲ್ಲಿ ನೀರು ಅಲ್ಲೇ ಹೋಗ್ಬಿಟ್ಟು ಅಂತಂದ್ರೆ ಇಲ್ಲಿ ಒಳಗ್ ಬರೋದಿಲ್ಲ. ಈ ಸಮಸ್ಯೆಯಿಂದ ನಮ್ಗೆ ಇದು ಪ್ರಾಬ್ಲಮ್ ಆಗ್ತದೆ. ನಾವು ವಿನೋದ್ ಕರೂರ್ ಅಂತ ರೂರಲ್ ಎಕ್ಸಿಕ್ಯೂಟಿವ್ ಹೆಸ್ಕಾಂ.